ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಬಿ ಆ್ಯಂಡ್ ಕೆ ಪಯಣ. ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅನ್ಕೊತೀನಿ. ಇವತ್ತಿನ ಲಾಗ್ ಏನಪ್ಪ ಅಂದ್ರೆ ಎಲ್ಲ ಯೂಟ್ಯೂಬರ್ಸ್ಗೆ ಮತ್ತು ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದಂದ್ರೆ ಏನು, ಅವ್ರ ವಾಯ್ಸ್ ಕ್ಲಿಯಾರಿಟಿ. ಸೊ ಅದೇ ಥರ ನಮ್ಮ ಚಾನಲ್ಗೂ ಒಂದಿಷ್ಟು ಲಾಸ್ಟ್ ವಿಡಿಯೋ ಒಳಗೆ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು, ಲೈಕ್ ಮೈಕ್ ಯೂಸ್ ಮಾಡ್ಕೊಂಡು ಮಾತಾಡ್ರಿ ಇನ್ನೂ ವಾಯ್ಸ್ ಕ್ಲಿಯರಾಗಿ ಬರ್ತದೆ ಅಂತೇಳಿ. ಅದೇ ಥರ ನಾವು ಒಂದು ಚಲೋ ಮೈಕ್ ತರಿಸ್ಬೇಕು ಅಂಥೇಳಿ ಆನ್ಲೈನಾಗ ಆರ್ಡರ್ ಮಾಡಿದ್ವಿ. ಅದೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇತ್ತು, ಅದ್ರಾಗ ಆರ್ಡರ್ ಮಾಡಿದ್ವಿ. ಸೊ ಅದ್ರೊಳಗೆ ನಾವು ಆರ್ಡರ್ ಮಾಡಿದ್ದ ಬೇರೆ, ನಮಗೆ ಬಂದಿದ್ದ ಬೇರೆ. ನಮಗೆ K9 ಅನ್ನೋ ಒಂದು ವೈರ್ಲೆಸ್ ಮೈಕ್ ಬಂದದ. ಬಟ್ ನಾವು ಆರ್ಡರ್ ಮಾಡಿದ್ದು ಹಾಲಿಲ್ಯಾಂಡ್. ಬಟ್ ನಮಗಿದು ಬಂದದ, ಬಟ್ ಅದು ಚೀಪ್ ರೇಟ್ ಒಳಗಿತ್ತು ಅಂತೇಳಿ ನಾವು ಆರ್ಡರ್ ಮಾಡಿದ್ವಿ. ಬಟ್ ನಾವು ಕೊಟ್ಟ ಪ್ರೈಸಿಗೆ K9 ಅವ್ರು ಕರೆಕ್ಟಾಗಿ ಕಳಿಸ್ಯಾರ. ಬರೀ ಈ K9ದ ಈಗ ಬಂದದ, ಆದರೂ ಇದ್ರದ್ದೇ ರಿವ್ಯೂ ಮಾಡೋಣ. ನಮಗೆ ಗೊತ್ತಿರೋ ಹಂಗೆ K9 ಇದೊಂದು ಬೇಸಿಕ್ ಮೈಕ್ ಅಂತ ಹೇಳ್ತಾರೆ. ಎಲ್ಲ ಯೂಟ್ಯೂಬರ್ಸ್ ಸ್ಟಾರ್ಟ್ ಮಾಡೋದೇ ಇದ್ರಲಿಂತ್ರನೇ, ಅಂದ್ರೆ ಚೀಪ್ ರೇಟ್ ಒಳಗದ. ಇದು ಅರೌಂಡ್ 499 ಒಳಗೆ ಸಿಗ್ತದೆ, 500 ರೂಪಾಯಿ ಒಳಗೆ ಸಿಗ್ತದೆ. ಇದು ನಿಮಗೆಲ್ಲ ಆನ್ಲೈನ್ ವೆಬ್ಸೈಟ್ಸ್ ಒಳಗೆ ಸಿಗ್ತದೆ, ಲೈಕ್ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋ, ಇಲ್ಲೆಲ್ಲನೂ ನಿಮಗೆ ಇದ್ರ ಅವೈಲೇಬಿಲಿಟಿ ಅದ. ಸೊ ಅದ್ರೊಳಗೆ ಸಿಗ್ತೈತಿ ಇದು. ಇಲ್ಲಿ ನಿಮ್ಗೆ ನೋಡೋಂಗೆ ಮ್ಯಾಗಿಲ್ಲೇ ಹೈಲೈಟ್ ಆಗಿ ಹೆಸರು ಬರ್ದಾರ K9 ಅಂತೇಳಿ. ಮತ್ತೊಂದಿಷ್ಟು ಏನೋ ಚೈನೀಸ್ ಒಳಗೆ ಬರ್ದಾರ, ನಮಗಂದ್ರೂ ಚೈನೀಸ್ ಬರೋದಿಲ್ಲ. ಇದು ಮೇಡ್ ಇನ್ ಚೈನಾ ಇರ್ತದೆ. ಇಲ್ಲಿ ನೀವು ನೋಡ್ಬೋದು, ಇದು ಫಾರ್ ಯೂಸ್ ಐಫೋನ್ ಆ್ಯಂಡ್ ಸಿ ಟೈಪ್ ಅಂತೇಳಿ. ಓಪನ್ ಮಾಡಿ ನೋಡೋಣ್ರಿ. ಓಪನ್ ಮಾಡಿದ ಕೂಡಲೇ ಈ ಥರ ಇರ್ತದೆ. ಅಷ್ಟೊಂದೇನು ಚಲೋ ಆಗಿಲ್ಲ ಪ್ಯಾಕಿಂಗ್, ಬಟ್ ಓಕೆ. ನಾವು ಕೊಡೋ ಪ್ರೈಸಿಗೆ ಕರೆಕ್ಟ್ ಅದ. 2 ಮೈಕ್ ಅದಾವು, ಒಂದು ರಿಸೀವರ್ ಅದ, ಇನ್ನೊಂದು ಲೈಟ್ನಿಂಗ್ ಕನೆಕ್ಟರ್ ಅದ. ಅಂದ್ರೆ ಇದು ರಿಸೀವರ್ ಬರೋದೇ ಸಿ ಒಳಗೆ ಬಂದಿರ್ತದೆ. ಸೊ ಯಾರಾದರೂ ಐಫೋನ್ ಯೂಸ್ ಮಾಡೋರು ಇದ್ರಂದ್ರೆ ಅವರಿಗೆ ಐಫೋನಿಗೆ ಕನೆಕ್ಟ್ ಆಗುವಂಗೆ ಒಂದು ಲೈಟ್ನಿಂಗಿದು ಕನೆಕ್ಟರ್ ಕೊಟ್ಟಿರ್ತಾರೆ. ಈ ಥರ ಕನೆಕ್ಟ್ ಮಾಡಿ ನಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಳ್ಳೋದು. ಇವೆರಡು ಮೈಕ್ ಅದಾವು. ಮತ್ತು ಇಲ್ಲೊಂದು ನೀವು ಇನ್ನೊಂದು ನೋಡ್ಬೋದು, ಬಾಕ್ಸ್ ಒಳಗೆ ಆ ಚಾರ್ಜಿಂಗ್ ಕನೆಕ್ಟರ್ ಕೊಟ್ಟಿರ್ತಾರೆ. ಸಿ ಟೈಪ್ ಚಾರ್ಜಿಂಗ್ ಕನೆಕ್ಟರ್ ಕೊಟ್ಟಾರೆ ಇದಕ್ಕೆ. ಇಷ್ಟೆಲ್ಲ ಐಟಮ್ಸ್ ಇದ್ರೊಳಗೆ ಬಂದಿರ್ತಾವೆ. ಬರ್ರಿ ನಮ್ದು ಫೋನಿಗೆ ಕನೆಕ್ಟ್ ಮಾಡಿ ಇದ್ರದ್ದು ವಾಯ್ಸ್ ಕ್ವಾಲಿಟಿ ಚೆಕ್ ಮಾಡೋಣ. ನಾವು ಯೂಸ್ ಮಾಡತ್ತದ ಐಫೋನ್ ಅದ, ಸೊ ಅದಕ್ಕೆ ಇಲ್ಲಿ ಲೈಟ್ನಿಂಗ್ ಕನೆಕ್ಟ್ ಮಾಡೀನಿ. ಫಸ್ಟ್ ಮೈಕ್ನ ಆನ್ ಮಾಡ್ಕೊಳ್ಳೋಣ. ಈ ಥರ ಇಲ್ಲಿ ಹಿಂದ್ಗಡೆ ಪವರ್ ಬಟನ್ ಟೈಪ್ ಬಟನ್ ಕೊಟ್ಟಿರ್ತಾರೆ. ಜಸ್ಟ್ ಅದನ್ನು ಒಂದು 3 to 5 ಸೆಕೆಂಡ್ಸ್ ಹೋಲ್ಡ್ ಮಾಡಿದ ಕೂಡಲೇ ಈ ಥರ ಲೈಟ್ ಬ್ಲಿಂಕ್ ಆಗ್ತೈತಿ. ಇದನ್ನು ನಾವು ಸಿ ರಿಸೀವರಿಗೆ ಜಸ್ಟ್ ಒಂದು ಐಫೋನದ ಲೈಟಿಂಗ್ ಕನೆಕ್ಟರ್ನ ಕನೆಕ್ಟ್ ಮಾಡೀವಿ. ಬರೀ ಜಸ್ಟ್ ನಮ್ಮ ಮೊಬೈಲಿಗೆ ಪ್ಲಗ್ ಇನ್ ಮಾಡೋಣ. ಇಲ್ಲಿ ನೋಡ್ಬೋದು ನೀವು, ಬಿಫೋರ್ ಪ್ಲಗ್ ಇನ್ ಇಲ್ಲೆಲ್ಲನೂ ನಮ್ಮ ರಿಸೀವರ್ ಕನೆಕ್ಟ್ ಆಯಿತು. ಕನೆಕ್ಟರ್ ಆಗೈತಂತ ಕನ್ಫರ್ಮೇಷನ್ ಕೊಡೋಕೆ ನೀವು ಆಗಲೇ ನೋಡಾತಿದ್ರಿ, ಇವೆರಡು ಲೈಟ್ಸ್ ಬ್ಲಿಂಕ್ ಆಗಕತ್ತಿದ್ವು, ರೆಡ್ ಮತ್ತು ಗ್ರೀನ್. ಈಗ ಗ್ರೀನ್ ಕಾನ್ಸ್ಟಂಟ್ ಐತೆ. ಗ್ರೀನ್ ಕಾನ್ಸ್ಟಂಟ್ ಐತೆ ಅಂದರೆ ಜಸ್ಟ್ ನಮ್ಮ ರಿಸೀವರ್ ವಿತ್ ಮೈಕ್ ಎರಡು ಪೇರ್ ಆಗ್ಯಾವ ಅಂತೇಳಿ, ಅಂದರೆ ಕನೆಕ್ಟ್ ಆಗ್ಯಾವ ಅಂತೇಳಿ. ಈ ಮೈಕ್ ಯೂಸ್ ಮಾಡ್ಕೊಂಡು ಯಾವ ಥರ ವಾಯ್ಸ್ ಕ್ಲಾರಿಟಿನ ಇಂಪ್ರೂವ್ ಮಾಡ್ಬೋದು ಅಂತ ಟೆಸ್ಟ್ ಮಾಡಿ ನೋಡೋಣ್ರಿ. ಈಗ ನಾನು ಮೈಕ್ನ ಕನೆಕ್ಟ್ ಮಾಡೀನಿ. ನೀವು ಇಲ್ಲಿ ನೋಡ್ಬೋದು, ಟಿ ವಿ ಸೌಂಡು ಬರತ್ತೈತೆ ಬ್ಯಾಕ್ಗ್ರೌಂಡ್ ಒಳಗೆ. ಟಿ ವಿ ಸೌಂಡ್ನ ಫುಲ್ ಜೋರು ಇಟ್ಟಿನಿ. ಜಸ್ಟ್ ಇದ್ರದ್ದು ರಿವ್ಯೂ ಚೆಕ್ ಮಾಡೋ ಸಂಬಂಧ ಯಾವ ಥರ ನಾಯ್ಸ್ ಕ್ಲಾರಿಟಿ ಇರ್ತದೆ ಅಂತೇಳಿ. ಈಗ ನೀವೇನು ಕೇಳತ್ತೀರಲ್ಲ, ಈ ಪೂರಾ ವಾಯ್ಸ್ ಪೂರಾ ಇದು ಮೈಕಿಂದ ಯೂಸ್ ಮಾಡ್ಕೊಂಡು ಮಾತಾಡತ್ತದ. ಯಾವ ಥರ ಇದು ರಿಸಲ್ಟ್ ಅದ ಅಂತೇಳಿ ನೀವೇ ಕ್ಲಿಯರ್ ಆಗಿ ನೋಡ್ಬೋದು. ಅಷ್ಟೊಂದೇನು ಕ್ಲಿಯರ್ ಆಗಿಲ್ಲ ಅನ್ಕೊಂತೀನಿ, ಬಟ್ ಆದರೂ ನಾರ್ಮಲ್ ಆಗಿ ಮಾತಾಡೋದಕ್ಕಿಂತ ಮತ್ತು ಮೈಕ್ ಕನೆಕ್ಟ್ ಮಾಡಿ ಮಾತಾಡೋದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಅದ. ಸ್ವಲ್ಪ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ. ಅಂದ್ರೆ ಹಿಂದೆ ಬರೋ ಏನೇ ಬ್ಯಾಕ್ಗ್ರೌಂಡ್ ವಾಯ್ಸ್ ಇದ್ರೂ ಅದು ಕ್ಯಾನ್ಸಲ್ ಆಗಿ ಕ್ಲಿಯರ್ ಆಗಿ ಕೇಳ್ತಂತ ಅನ್ಕೊಂತೀನಿ. ನಾನು ಇದು ರಿಸಲ್ಟ್ ಏನೋ ನೋಡಿಲ್ಲ, ನೀವೇ ಕಮೆಂಟ್ ಮಾಡಿ ಹೇಳಬೇಕು. ನಾರ್ಮಲ್ ಆಗಿ ಮೊಬೈಲ್ ಒಳಗೆ ರೆಕಾರ್ಡ್ ಆಗಿದ್ದಕ್ಕೆ ಇದ್ರ ಜೊತೆ ರೆಕಾರ್ಡ್ ಆಗಿದ್ದಕ್ಕೆ ಏನು ಡಿಫ್ರೆನ್ಸ್ ಅದ ಅಂತೇಳಿ. ಡಿಫ್ರೆನ್ಸ್ ಏನ್ರ ನಿಮ್ಗೆ ಅನ್ಸಿತ್ತು ಅಂದ್ರೆ ಜಸ್ಟ್ ಕಮೆಂಟ್ ಒಳಗೆ ತಿಳಿಸ್ರಿ, ಲೈಕ್ ಏನು ಡಿಫ್ರೆನ್ಸ್ ಅದ ಅಂತೇಳಿ, ನಾರ್ಮಲ್ ಅದನೋ ಅಥವಾ ಕ್ಲಿಯರ್ ಅದನ ಅಂತೇಳಿ. ಒಂದು ನಮಗೆ ಬಂದದ ಮೈಕ್ ಒಂದು ಇದನ್ನ ನಾವು ವೇರಿಯೇಷನ್ ಅಂತ ಅನ್ಬೋದು, ಅಥವಾ ಅವರೇ ಬೇರೆ ಥರ ಪ್ರಾಡಕ್ಟ್ ಡಿಸ್ಪ್ಯಾಚ್ ಮಾಡ್ಯಾರ ಅಂತನೂ ಗೊತ್ತಿಲ್ಲ. ಇದಕ್ಕೆ ಆಲ್ರೆಡಿ ನಮ್ಮ ಭಾಷೆ ಒಳಗೆ ಸ್ಕ್ಯಾಮ್ ಅಂತ ಹೇಳ್ತೀವಿ. ಇದೇ ಥರ ಯಾರಿಗಾದ್ರೂ ಆರ್ಡರ್ ಮಾಡಿದ್ದು ಒಂದು ಮತ್ತು ಅವ್ರಿಗೆ ಬಂದದ್ದು ಒಂದು ಏನಾದರೂ ಸ್ಕ್ಯಾಮ್ ಥರ ಆಗಿತ್ತಂದ್ರೆ ಅದನ್ನು ನೀವು ಜಸ್ಟ್ ಕಮೆಂಟ್ ಒಳಗೆ ತಿಳಿಸ್ರಿ. ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂತೀನಿ. ಇನ್ನ ಮಟ್ಟ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಾವು ಹಾಕೋ ವಿಡಿಯೋಸ್ನೆಲ್ಲಾನು ಎಂಡ್ ಮಟ್ಟ ನೋಡ್ರಿ. ಈ ಮೈಕ್ 499ಗೆ ವರ್ತ್ ಐತೆ ಅಂತ ಅನ್ಕೊಂತೀನಿ. ಯಾರಿಗಾದರೂ ಸ್ಟಾರ್ಟ್ ಮಾಡೋದಿತ್ತು ಲಾಗಿಂಗ್ ಅಥವಾ ಕಂಟೆಂಟ್ ಅಥವಾ ಯೂಟ್ಯೂಬ್, ಅವರು ಬೇಸಿಕ್ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸ್ ಒಳಗೆ ಈ ಮೈಕ್ನ ತರಿಸ್ಬೋದು. ತರಿಸಿ ಅದರಿಂದ ವಾಯ್ಸ್ ಕ್ಲಾರಿಟಿನ
ಈಗ ನಾರ್ಮಲಿ ಮೊಬೈಲ್ ಒಳಗೆ ಚಲೋ ಇರ್ತದೆ, ಬಟ್ ಇನ್ನಾನು ಅದನ್ನ ಇಂಪ್ರೂವ್ ಮಾಡೋ ಸಂಬಂಧ ಚಲೋ ಹೊತ್ನಾಗ ಕೊಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರ ಒಂದು ಲೈಕ್ ಕೊಡ್ರಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಿಮ್ಗೆ ಮತ್ತೆ ಸಿಗ್ತೀವಿ. ಬಾಯ್.